ಆಗಿ ಬರ್ತಾನ ಸಾತ್ವಿಕ್. ಕೊಳವೆ ಬಾವಿಯಲ್ಲಿ ಮಗು ಸಾತ್ವಿಕ್ ಅಳ್ತಾ ಇರುವ ಶಬ್ದ ಕೇಳಿಸ್ತಾ ಇದೆ ಅಂತ ರಕ್ಷಣಾ ಸಿಬ್ಬಂದಿ ಹೇಳಿದ್ದಾರೆ. ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡದಿಂದ ಜಂಟಿ ಕಾರ್ಯಾಚರಣೆ ಮುಂದುವರೆದಿದೆ. ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗಿತಾರೆ ಸಿಬ್ಬಂದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಿಜಯಪುರ ಜಿಲ್ಲಾಡಳಿತದಿಂದ ಬಂದಂತಹ ಮಾಹಿತಿ. ಇದು ಕೆಲವೇ ಕ್ಷಣ, ಅಂತಿಮ ಹಂತದಲ್ಲಿ ನಡೀತಾ ಇದೆ ಕಾರ್ಯಾಚರಣೆ. ಕೆಲವೇ ಕ್ಷಣದಲ್ಲಿ ಮಗುವನ್ನ ಹೊರ ತರ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು 6-7 ಇಂಚ್ ಹೋಗ್ಬೇಕು. ಅಲ್ಲಿ 7 ಇಂಚ್ ಹೋಗಿಂದ ಹುಡುಗಂದು ಅಳು ಸಪ್ಪಳು ಬರತ್ತಾರೆ. ಅಲ್ಲಿ ಈಗ ಬರ್ತದ್ರಿ, ಅಳು ಸಪ್ಪ ಬರ್ತಾರೆ. ಅದಕ್ಕೆ ಮಣ್ಣು ತಕೊಂಡ್ರ ಅಂದ್ರೆ ಇನ್ನೊಂದು ಸ್ವಲ್ಪ ಹೊಡ್ಕೊತ ಹೋಗ್ಬೇಕ್ರಿ. ತಳಗ ಹೊಡ್ಕೊತ ಹೋದ್ರೆ ಗ್ಯಾಪ್ ಸಿಕ್ಬಿಡ್ತದೆ ನಮಗೆ. ಅದು ಡ್ರಿಲ್ ಹೊಡೆದೇವಲ್ರಿ, ಈಗ ನಮ್ಮ ಬ್ಲಾಸ್ಟಿಂಗ್ ಡ್ರಿಲ್ ಬರ್ತದೆ ರೀ. ಅದರಲ್ಲೇ ಡ್ರಿಲ್ ವರ್ಕದಿಂದ ಇದು ಮಾಡ್ಕೊಂಡೇವ್ರಿ ನಾವು, ಹೋಲ್ ಮಾಡ್ಕೊಂಡೆವು ಸಿಗ್ಲಾರ ಬಟ್ಟಾಕ. ಅದು ಮಾಡ್ಕೊಂಡ್ ಬಳಕ ಸಿಕ್ಕೈತಿ ರೀ. ಈಗ ಅಂದ್ರೆ ಬೋರ್ ಪಾಯಿಂಟ್ ಸಿಕ್ಕೈತಿ ನಮ್ಗೆ ಎಲ್ಲೈತಿ ಅನ್ನೋದು. ಆ ಪಾಯಿಂಟ್ ಸಿಕ್ಕ ಬಳಕ ಈಗ ನಾವು ಮುಂದಕ್ಕೆ ಇದು ಮಾಡ್ಬೇಕು. ಹುಡುಗಂದು ಅಳವು ಸೌಂಡ್ ಬರ್ತೈತಿ ರೀ. ಅಲ್ಲಿ ಅಳವು ಸೌಂಡ್ ಬರಾಕತ್ತದ. ಅಲ್ಲಿ ಮುಂದೆ ಹೆಂಗಿರುತ್ತೆ ಈಗ ಮುಂದಿನ ಕಾರ್ಯಾಚರಣೆ? ಈ ಮುಂದಿನ ಆಯ್ತು ಇದೊಂದು ಬ್ರಿಗರ್ ಹೊಡೆದು ಒಂದು ಡೌನ್ ಮಾಡ್ಕೊಂಡ್ರೆ ನಮ್ಮ ಹೊಡ್ಯಾಕ ಅನುಕೂಲ ಬರ್ತಾರೆ. ಅಲ್ಲಿ ಇನ್ನೊಂದು 2 ಫುಟ್ ಹೋಯ್ತಂದ್ರೆ ಈಗ ಬರೋಬ್ಬರಿ ಹೋಲಿಗೆ ನಮಗೆ ಮ್ಯಾಚ್ ಆಗಿಬಿಡ್ತಾರೆ ರೀ. ಏನು ಬೋರ್ ಪಾಯಿಂಟ್ ಸಿಕ್ಕೋದಿಲ್ಲ, ಅಗಲವಾಗಿ ಕೊರಿತಾರೆ, ಹೆಂಗೆ ಮಾಡ್ತಾರೆ ಈಗ? ಬೋರ್ ಪಾಯಿಂಟ್ ಸಿಕ್ಕೈತಿ ರೀ ಆಲ್ರೆಡಿ. ಸಿಕ್ಕ ಬಳಕ ಈಗ ನಾವು ಬ್ರೇಕಿಂಗ್ ಮಾಡ್ಬೇಕ್ರಿ. ಅಲ್ಲಿ ಅದು ಹೊಡೆದ ಬಳಕ ಏನೋ ಗ್ಯಾಪ್ ಸಿಗ್ತಾರೆ. ನಮ್ಮ ಹುಡುಗ ಅಮ್ಮ ತಳಗೆ ಬಿಡೋದು ರೀ. ಮ್ಯಾಗಡೆ ಈಗ ಹಗ್ಗ ಹಾಕ್ಯಾರ. ಹಗ್ಗ ಲೂಸ್ ಮಾಡ್ಕೊಳ್ಳೋದು, ನಮ್ಮ ಗ್ಯಾಪ್ ಆದ ಬಳಕ ಬಡ್ಡ ಕೈ ಹಾಕೊಂಡು ಹುಡುಗ ತೊಗೊಂಡ್ಬಿಡೋದು ರೀ. ಕೈ ಹಾಕ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಜಾಗ ಮಾಡ್ಕೊಳ್ತಾರೆ. ನಾವು ಜಾಗ ಮಾಡ್ಕೋತೇವೆ ರೀ. ಒಂದು 6-7 ಇಂಚು ಜಾಗ ಮಾಡ್ಕೋಬೇಕಾರೆ ಹುಡುಗ ಬರೋಟ್ಟು ಜಾಗ ಮಾಡ್ಕೋಬೇಕು ರೀ. ರಂಧ್ರ ಎಷ್ಟದಿರಿ ಈಗ? ರಂಧ್ರ ಎಷ್ಟು ಅಂತರ 8 ಇಂಚು ಬರ್ತಾರೆ ಅದು. ಮಗು ಏನೋ ಒಂದು ಈಗ ಅಂದ್ರೆ 3 ಫುಟ್ ಮ್ಯಾಗ ಐತಿ. ನಾವು ತಳಗೆ ಡೆಪ್ತ್ ಮಾಡ್ಕೊಂಡ್ರೆ ಹುಡುಗ ಮ್ಯಾಗ 3 ಫುಟ್ ಮ್ಯಾಗ ಅದಲ್ಲ ರೀ. ಇಳಿಬೇಕು ರೀ. ಅದು ನಾವು ಜಾಗ ಮಾಡ್ಕೊಂಡ್ರೆ ಹುಡುಗ ಇಳಿತಾರೆ. ತಳಗ ಇಳಿತಂದ್ರೆ ಅನ್ನೋದು ಹುಡುಗ ಬಿಟ್ಟು ತೊಗೊಂಡ್ಬಿಡೋದು ಹೊರಗೆ. ಮತ್ತು ಮಗು ಇನ್ನೂ ಕೆಳಗೆ ಹೋದ್ರೆ ಅದಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ಕೊಳ್ರಿ? ಈಗ ತಳಗೆ ಹೋಲ್ದಂಗೆ ಇಟ್ಟು ಮಾಡಿ ಬಂದೇವ್ರಿ. ಈಗ ಹೋಲ್ ಹೊಡೆದು ಅಲ್ಲಿ ಒಂದು ರಾಡ್ ಇಟ್ಟು ಬಂದೇವ್ರಿ ನಡ್ಬಾರಕ್ಕೆ. ಇಳಿದ್ರು ನಡುವ ರಾಡ್ ಇರ್ತೈತಿ. ಆ ರಾಡಿಗೆ ಬಂದು ತಟ್ಟು ಬಿಡ್ತಾರೆ ಹುಡುಗ. ಈಗೇನು ಅದಕ್ಕೆ ಇದು ರಕ್ಷಣಾ ಸಿಬ್ಬಂದಿ ಹೇಳಿದಂತಹ ಮಾತು. ಅಡ್ಡಲಾಗಿ ರಂಧ್ರ ಕೊರೆಯುವ ಕೆಲಸ ಇನ್ನಾಗತ್ತೆ. ಅಂದರೆ 8 ಇಂಚಿದೆ ರಂಧ್ರ, ಅದನ್ನು ಕೊರೆದ್ರೆ ಮಗುವನ್ನು ಈಸಿಯಾಗಿ ಹೊರ ತರಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಾಚರಣೆ ನಡೀತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸ್ಥಳದಲ್ಲೇ ಬೀಳ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಮಗುವನ್ನು ಹೇಗೆ ತೆಗಿತಾರಪ್ಪ, ಹುಷಾರಾಗಿ ಮಗು ಹೊರಗೆ ಬಂದುಬಿಡಲಿ. ನಿನ್ನೆ ಸಂಜೆಯಿಂದಲೂ ಕೂಡ ಕೊಳವೆ ಬಾವಿಯ ಒಳಗೇ ಮಗು ಇದೆ, ಸಿಕ್ಕಾಕೊಂಡಿದೆ. ಒಂದು ಸಮಾಧಾನದ ಸಂಗತಿ ಅಂತಂದರೆ ಮಗು ಅಳ್ತಾ ಇರುವ ಶಬ್ದ ಕೇಳಿಸ್ತಾ ಇದೆ, ಮಗು ಉಸಿರಾಡ್ತಾ ಇದೆ, ನಿತ್ರಾಣಗೊಂಡಿದೆ. ಮಗುವನ್ನು ಹೊರ ತೆಗಿತಾ ಇದ್ದ ಹಾಗೆಯೇ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ, ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗತ್ತೆ. 2 ಆ್ಯಂಬುಲೆನ್ಸ್ ಇದೆ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ವೈದ್ಯಾಧಿಕಾರಿಗಳು ಕೂಡ ರೆಡಿ ಇದ್ದಾರೆ. ಮಗು ಬರ್ತಾ ಇದ್ದ ಹಾಗೆಯೇ ಅದಕ್ಕೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಮತ್ತೊಂದು ಕಡೆ ರಕ್ಷಣಾ ಸಿಬ್ಬಂದಿ ಹೇಳಿದಂತಹ ಮಾತನ್ನು ಕೇಳಿ ಸಾತ್ವಿಕ್ನ ಕುಟುಂಬಸ್ಥರು ನಿರಾಳರಾಗಿದ್ದಾರೆ. ಮಗು ಅಳ್ತಾ ಇದೆ ಅನ್ನುವಂತಹ ವಿಚಾರ ಹೇಳಿದ್ದಾರೆ. ಮಗುವನ್ನು ಹುಷಾರಾಗಿ ಹೊರಗೆ ತೆಗಿತೀವಿ, ಯಾವುದೇ ಚಿಂತೆ ಮಾಡೋದು ಬೇಡ, ಭಯ ಬೇಡ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸಿಬ್ಬಂದಿಗಳು. ಅದೇ ರೀತಿ ಆಗ್ಲಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅಂತಿಮ ಹಂತದ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಮಗುವಿನ ಕಾಲು ನೋಡ್ತಾ ಇದ್ದೀರಿ. ಕೆಳಗಡೆ ಆ ರಂಧ್ರ ಏನು ಕೊರೆದಿದ್ದಾರೆ ಅಲ್ಲಿ ಕ್ಯಾಮ್ರಾವನ್ನು ಇಳಿಬಿಡಲಾಗಿದೆ. ಆ ಕ್ಯಾಮ್ರಾದಲ್ಲಿ ಸರಿಯಾದಂತಹ ದೃಶ್ಯ, ಮಗುವಿನ ಕಾಲು ಅಲಾಡ್ತಾ ಇರುವಂತಹ ದೃಶ್ಯವನ್ನು ನೀವೊಂದು ಕಡೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಹಳೆಯ ಮಗುವಿನ ವಿಡಿಯೋ, ನಿಂಬೆಹಣ್ಣನ್ನು ಇಟ್ಕೊಂಡು ಮಗು ಆಟ ಆಡ್ತಾ ಇದೆ. ನಿಂಬೆ ಬೆಳೆಯನ್ನು ಬೆಳೆದಿದ್ದಾರೆ ಅವರ ಪೋಷಕರು. ಭೀಕರ ಬರಗಾಲ, ಹಾಗಾಗಿ ಬೋರ್ವೆಲ್ ಕೊರೆಸಬೇಕು ಅಂತ ಸಾತ್ವಿಕ್ ಪುಟ್ಟ ಮಗುವಿನ ಅಜ್ಜ ಮುಂದಾಗ್ತಾರೆ. ಮಂಗಳವಾರ ಅಷ್ಟೇ ಬೋರ್ವೆಲ್ ಕೊರೆಸಿರ್ತಾರೆ. ಸುಮಾರು 500 ಅಡಿ ಬೋರ್ವೆಲ್ ಕೊರೆಸಿದಾರಂತೆ. ನೀರು ಬಂದಿಲ್ಲ, ಏರ್ ಬ್ಲಾಕ್ ಆಗಿದೆ. ಹಾಗಾಗಿ ಹಾಗೆ ಬಿಟ್ಟಿದ್ದಾರೆ. ಅದು ಮುಚ್ಚಿದಿದ್ರೆ ಬಹುಶಃ ಇಂತಹ ದೊಡ್ಡ ಅವಾಂತರ ಅನಾಹುತ ಆಗ್ತಿರ್ಲಿಲ್ಲ. ಬೋರ್ವೆಲ್ ಕೊರೆದ ಮಾರನೇ ದಿನವೇ ಮಗು ಕೊಳವೆ ಬಾವಿಯ ಒಳಗೆ ಬಿದ್ದಿದೆ. ಅಂದರೆ ತಂದೆ ಹೊಲಕ್ಕೆ ನೀರು ಹಾಕಬೇಕು ಅಂತ ಬೋರ್ವೆಲ್ ಆನ್ ಮಾಡೋಕ್ಕೆ ಹೋಗ್ತಾರೆ. ತಂದೆಯ ಹಿಂದೆನೇ ಮಗು ಓಡಿ ಬರುತ್ತೆ. ಅದನ್ನು ತಂದೆ ಗಮನಿಸಿರೋದಿಲ್ಲ. ಅದಾದ ನಂತರ ಈ ಒಂದು ದುರ್ಘಟನೆ ಆಗಿದೆ.
ಈ ಕೊಳವೆ ಬಾವಿ ದುರಂತ ವಿಜಯಪುರದಲ್ಲಿ ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ 2 ಇಂತಹ ಘಟನೆಗಳಾಗಿದೆ. 2009ರಲ್ಲಿ ಒಂದಾಗಿದೆ, 2014ರಲ್ಲಿ ಒಂದು ಘಟನೆ ಆಗಿದೆ, ಈಗ ಮತ್ತೊಂದು. ಒಂದು ನಿರ್ಲಕ್ಷ್ಯ ಎಷ್ಟು ದೊಡ್ಡ ಅವಾಂತರಕ್ಕೆ ಕಾರಣ ಆಗುತ್ತೆ ಅನ್ನೋದು ಈ ಸಾತ್ವಿಕ್ನ ಪ್ರಕರಣದಲ್ಲಿ ನಾವು ಗಮನಿಸ್ಬೋದು. ಕೊನೆ ಹಂತದ ಅಂತಿಮ ಹಂತದ ಕಾರ್ಯಾಚರಣೆಯಲ್ಲಿ ನಡೆಸಲಾಗ್ತಾ ಇದೆ. ಈಗ ಅಲ್ಲಿನ ಸದ್ಯದ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ಷಡಕ್ಷರಿ, ಅಲ್ಲೇನಾಗ್ತಾ ಇದೆ ಕಾರ್ಯಾಚರಣೆಯ ಕುರಿತಾಗಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ನೀವು ಕೂಡ ಲೈವ್ ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದು. ಈವರೆಗೂ ಕೂಡ ಅಲ್ಲಿ ಸ್ಟೋನ್ ಬ್ರೇಕರ್ಗಳಿಂದ ಒಂದು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಮತ್ತೊಂದು ಕಡೆಗೆ ಹಿಟಾಚಿಯಿಂದ ಅಲ್ಲಿದ್ದಂಥ ಮಣ್ಣು ಮತ್ತು ಅಲ್ಲಿದ್ದಂಥ ಕಲ್ಲುಗಳನ್ನು ತೆಗೆದು ಹೊರಗೆ ಹಾಕಲಾಯಿತು. ಈಗ ಮತ್ತೆ ಏನಂತಂದರೆ ರಕ್ಷಣಾ ಸಿಬ್ಬಂದಿ ಮತ್ತೆ ಈಗ ಕಂದಕಕ್ಕೆ ಇಳಿದಿದ್ದಾರೆ. ಅಲ್ಲಿ ಏನಂತಂದರೆ ಮತ್ತೆ ಈಗ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಅಲ್ಲಿ ಏನಂತಂದರೆ ಸ್ಪೇಸ್ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಏನು ಗಟ್ಟಿಯಾದಂಥ ಕಲ್ಲಿದೆ ಸುತ್ತಮುತ್ತಲು, ಅದನ್ನು ತೆರವುಗೊಳಿಸ್ಕೊಂಡು ಅದೇನು ರಂಧ್ರ ಮಾಡಿದ್ದಾರೆ ಆ ಭಾಗವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಇದು ಅಂತಿಮ ಹಂತದ ಕಾರ್ಯಾಚರಣೆಯಾಗಿರುತ್ತೆ. ಮತ್ತೊಂದು ಕಡೆಗೆ ಇಲ್ಲಿ ಏನಂತಂದರೆ ಸಂಪೂರ್ಣವಾಗಿ ಆ ರಂಧ್ರ ಏನೋ ಸಿಕ್ಕಿದೆ, ಇಲ್ಲಿ ಕೊಳವೆ ಬಾವಿಯ ಏನೋ ಒಂದು ಪಾಯಿಂಟ್ ಏನೋ ಸಿಕ್ಕಿದೆ, ಆದರೆ ಅದನ್ನು ಇನ್ನೂ ದೊಡ್ಡದಾಗಿ ಮಾಡಿಕೊಂಡು ಅಲ್ಲಿ ಮಗು ಅಲ್ಲಿಂದ ಪಾಸ್ ಆಗೋ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದು ಬಹಳನೇ ಅದು ಏನಂತಂದರೆ ಮುಖ್ಯವಾದಂಥ ಕೆಲಸ ಆಗಿದೆ. ಹೀಗಾಗಿ ಇನ್ನೊಂದು ಕಡೆಗೆ ಅಲ್ಲಿ ಮೇಲೆ ಏನಂತಂದರೆ ಈ ಕ್ಯಾಮ್ರಾ ಮೂಲಕ ಮಗುವಿನ ಚಲನವಲನಗಳ ಏನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಅವರು ಸಹ ಮೇಲಿಂದ ಮೇಲೆ ಹೇಳ್ತಾರೆ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳಿಸಿ ಅಂಥೇಳಿ ಸೂಚನೆಯನ್ನು ರಕ್ಷಣಾ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ರು. ನಾನು ಸಹ ಆವಾಗ ಮುಂದೆ ಇದ್ದೆ ಅಲ್ಲಿ. ಅಂದರೆ ಅಲ್ಲಿ ಏನಂದರೆ ಮೂಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ, ನೀವು ತಡ ಮಾಡಬೇಡಿ, ಬೇಗ ಕಾರ್ಯಾಚರಣೆಯನ್ನು ಮಾಡಿ ಅಂಥೇಳಿ ಅಲ್ಲಿ ಆ ಮಾನಿಟರ್ ಮುಂದೆ ಕುಂತ ಅಲ್ಲಿನ ಏನು ಸಿಬ್ಬಂದಿ ಇದ್ದಾರೆ ಅವರು ಏನಂತಂದರೆ ಇಲ್ಲಿ ರಕ್ಷಣಾ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ರು, ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ರು, ಆದಷ್ಟು ಬೇಗ ಏನು ಕಾರ್ಯಾಚರಣೆಯನ್ನು ಶುರು ಮಾಡಿ ಅಂಥೇಳಿ. ಈಗ ಮತ್ತೇನಂದರೆ ಆ ಕಾರ್ಯಾಚರಣೆ ಶುರುವಾಗಿದೆ. ಈಗ ಏನಂತಂದರೆ ಈ ಚಿಕ್ಕ ಸ್ಟೋನ್ ಬ್ರೇಕರ್ಗಳಿಂದ ಅಲ್ಲಿ ಸುತ್ತಮುತ್ತಲು ಆ ರಂಧ್ರದ ಸುತ್ತಮುತ್ತಲು ಇರ್ತಕ್ಕಂಥ ಕಲ್ಲನ್ನು ಗಟ್ಟಿಯಾದ ಕಲ್ಲನ್ನು ತೆಗೆಯುವಂಥ ಕಾರ್ಯ ಆಗ್ತಾ ಇದೆ. ಅವುಗಳನ್ನು ತೆಗೆದ ಮೇಲೆ ಅಲ್ಲೇನು ರಂಧ್ರ ಇದೆ, ಆ ರಂಧ್ರವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಿಕೊಳ್ಳಲಾಗುತ್ತೆ. ಅಂದರೆ ಮಗು ಸಲೀಸಾಗಿ ಹೊರಗಡೆ ಬರಬೇಕು. 2 ಅಡಿಯ ಎತ್ತರ ಇದ್ದಾನೆ ಸಾತ್ವಿಕು, ಆ 2 ಅಡಿ ಎತ್ತರದ ಸಾತ್ವಿಕ್ ಸಲೀಸಾಗಿ ಹೊರಗಡೆ ಬರಬೇಕು. ಹೀಗಾಗಿ ಏನಂತಂದರೆ ನಾನೊಂದು ದೃಶ್ಯವನ್ನು ತೋರಿಸ್ತೀನಿ. ಅವರೇನು ಕೈಯಲ್ಲಿ ಆಕ್ಸಿಜನ್ ಹಿಡ್ಕೊಂಡಿದ್ದಾರಲ್ಲ, ಅಲ್ಲಿ ಇನ್ನೊಂದು ದೃಶ್ಯವನ್ನು ತೋರಿಸ್ತೀನಿ. ಅಲ್ಲಿ ಒಂದು ಹಗ್ಗ ಕಾಣುತ್ತೆ ನಮಗೆ. ಆ ಹಗ್ಗವನ್ನು ಈಗಾಗಲೇ ಏನಂತಂದರೆ ಸಾತ್ವಿಕ್ಗೆ ಬಿಗಿಯಾಗಿ ಕಟ್ಟಲಾಗಿದೆ, ಅದನ್ನು ಲಾಕ್ ಮಾಡಲಾಗಿದೆ ಈಗಾಗಲೇ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಾತ್ವಿಕ್ ಕೆಳಗೆ ಕುಸಿಬಾರ್ದು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಏನಂತಂದರೆ ಇಲ್ಲಿ 19 ಈವರೆಗೂ ಸಹ ಏನಂತಂದರೆ 18 ಅಡಿವರೆಗೂ ಸಹ ಅಲ್ಲಿ ಸಾತ್ವಿಕ್ ಇರುವಂಥದ್ದು. ಅಂದರೆ ಆತನ ಕಾಲು 16 ಅಡಿಗಿದ್ದಾವೆ, ಅವನ ಎತ್ತರ 2 ಅಡಿ, 18 ಅಡಿಗೆ ಇಲ್ಲಿ ಏನಂತಂದರೆ ಆತನ ತಲೆ ನೋಡಲಿಕ್ಕೆ ಸಿಕ್ಕಿರೋದು. ಇನ್ನೊಂದು ಸೆಪ್ಟಿಕ್ ಬಾಟಲನ್ನು ಕೂಡ ಇಲ್ಲಿ ಎಸೆದ್ರು ನೋಡ್ತಾ ಇರ್ಬೋದು. ಸೆಪ್ಟಿಕ್ ಬಾಟಲು ಅಲ್ಲಿ ಸೆಪ್ಟಿಕ್ ಬಾಟಲು ಮತ್ತು ಹತ್ತಿ ಇದೆ, ಕಾಟನ್ ಇದೆ. ಅಂದರೆ ಏನಾದರೂ ಗಾಯ ಆಗಿದ್ದರೆ ಹಚ್ಚಲಿಕ್ಕೆ ಅಂತ ಇರಬಹುದು. ಹೀಗಾಗಿರುತ್ತೆ ಅದನ್ನು ಇಲ್ಲಿ ಅವ್ರ ಕೈ ಕೊಡೋತಕ್ಕಂಥ ಕೆಲಸ ಮಾಡಿದರು. ಈಗೇನು ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಇದೆ, ಮತ್ತು ಅದನ್ನು ವಾಪಸ್ ಮೇಲೆ ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತು ಅದು ಬೇಡ ಮತ್ತೆ ಚೇಂಜ್ ಮಾಡೋಣ, ಈ ರೀತಿಯಾಗಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ವೀಣಾ, ಎಸ್ ಷಡಕ್ಷರಿ, ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ದೀವಿ ಅಂತಿಮ ಹಂತದ ಕಾರ್ಯಾಚರಣೆ ನಡೀತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ಇದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಗುವನ್ನ ಹೊರತರ್ತಾರೆ ರಕ್ಷಣಾ ಸಿಬ್ಬಂದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.